ಜಮೀರ್ ಅಹಮದ್ ಖಾನ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಮಾಜಿ ಸಚಿವ ಜಮೀರ್ ಅಹಮದ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿದ್ದಂತಹ ಲೋಕಾಯುಕ್ತ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೋರಿತ್ತು. ಲೋಕಾಯುಕ್ತ ನ್ಯಾಯಾಲಯದಲ್ಲೇ ದೋಷಾರೋಪ ಪಟ್ಟಿ ಸಲ್ಲಿಸುವುದಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಈಗ ದಾಖಲೆಗಳನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ರಾಜ್ಯಪಾಲರ ಸೂಚನೆ, ಕಡತಗಳನ್ನ ವಾಪಸ್ ಲೋಕಾಯುಕ್ತರಿಗೆ ಕಳಿಸಿದೆ ರಾಜಭವನ. ಹೀಗಾಗಿ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಮಾಜಿ ಸಚಿವ ಜಮೀರ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಗಮನಿಸೋದಾದ್ರೆ ಯಾಕೋ ಜಮೀರ್ ಅಹಮದ್ ಅವರ ಟೈಮೇ ಸರಿ ಇರಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿಗಳು ಬ್ಯಾಕ್ ಟು ಬ್ಯಾಕ್ ಅವರಿಗೆ ಇನ್ನಿಲ್ಲದ ತೊಂದರೆಗಳನ್ನು ಮಾಡ್ತಾನೆ ಇದೆ. ದಾವಣಗೆರೆ ಬೈ ಎಲೆಕ್ಷನಲ್ಲಿ ಆದಂತಹ ಒಂದಷ್ಟು ಎಡವಟ್ಟುಗಳು, ಅದಾದಮೇಲೆ ಆಡಿಯೋ ಸಂಕಷ್ಟ, ಹೈಕಮಾಂಡ್ ಕೆಂಗಣಿಗೆ ಗುರಿಯಾದರು, ಸಚಿವ ಸ್ಥಾನ ತಾನಾಗಿಯೇ ಕೈ ತಪ್ಪಿತು, ಮೊದಲನೇ ಪಟ್ಟಿಯಲ್ಲಿ ಅವ್ರ ಹೆಸರು ಇರಲಿಲ್ಲ, ಎರಡನೇ ಪಟ್ಟಿಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗೆಲ್ಲ ಪರಿಸ್ಥಿತಿಗಳ ನಡುವೆ ಈಗ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ನಾವು ಇತ್ತೀಚೆಗೆ ಗಮನಿಸೋದಾದ್ರೆ ಜಮೀರ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳೇ ಬರ್ತಾ ಇತ್ತು. ಆದರೆ ಅತಿ ದೊಡ್ಡ ಸಂಕಷ್ಟದಿಂದ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತಾಯ್ತಾ ಜಮೀರ್ಗೆ ಈಗ ಅಂತ? ಖಂಡಿತ ಅಮೃತ. ಜಮೀರ್ ಅಹಮದ್ ಅವರು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ತನಿಖೆಯನ್ನ ಮಾಡಿದ್ರು. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗಿತ್ತು. ಆ ಕಾರಣಕ್ಕೆ ರಾಜ್ಯಪಾಲರ ಮೊರೆ ಹೋಗಿದ್ರು. ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ರಾಜ್ಯಪಾಲರ ಮೊರೆ ಹೋಗಿದ್ರು. ಆದ್ರೆ ರಾಜ್ಯಪಾಲರು ಕನ್ನಡದಲ್ಲಿ ದಾಖಲೆಗಳನ್ನ ನೀವು ಸಲ್ಲಿಕೆ ಮಾಡಿದ್ದೀರಿ, ಹಾಗಾಗಿ ಇಂಗ್ಲಿಷ್ಗೆ ಭಾಷಾಂತರಿಸಿ ಕಡತಗಳನ್ನ ಮತ್ತೊಮ್ಮೆ ತನ್ನಿ ಎನ್ನುವಂತ ಒಂದು ಸೂಚನೆಯನ್ನ ರಾಜಭವನದಿಂದ ನೀಡಿರೋದ್ರಿಂದ ಜಮೀರ್ ಅವರಿಗೆ ಈಗ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ರಾಜ್ಯಪಾಲರು ಏನಾದ್ರೂ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆಗಿದ್ರೆ ಆಗ ಲೋಕಾಯುಕ್ತರು ತನಿಖೆಯನ್ನ ಕೈಗೆತ್ತಿಕೊಳ್ತಾ ಇದ್ರು. ಜಮೀರ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸ್ತಾ ಇದ್ರು. ಇದರಿಂದ ಜಮೀರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕೂಡ ಎದುರಾಗಬಹುದಿತ್ತು. ಯಾಕೆಂದ್ರೆ ಈಗಾಗಲೇ ಇಡಿ ಐಟಿ ತನಿಖೆಗಳು ಕೂಡ ನಡೆದಿದೆ ಜಮೀರ್ ಅವರ ವಿರುದ್ಧ. ಇದೀಗ ಎರಡನೇ ಹಂತದಲ್ಲಿ ಸಂಪುಟವನ್ನ ಸೇರ್ಬೇಕು ಅನ್ನುವಂತಹ ಆಸೆಯನ್ನ ಜಮೀರ್ ಅವರು ಇಟ್ಕೊಂಡಿದ್ರು. ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಕ್ಕಿರಲಿಲ್ಲ. ಈಗ ಇನ್ನೇನು ಈ ವಾರದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಗತ್ತೆ, ಮತ್ತೊಮ್ಮೆ ಅವಕಾಶ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರು. ಈ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಮನವಿಯನ್ನ ಏನು ಕೊಡಲಾಗಿತ್ತು, ಇದು ಒಪ್ಪಿಗೆ ಅಂಗೀಕಾರ ಆಗಿದ್ದೇ ಆಗಿದ್ರೆ ಜಮೀರ್ ಅವರ ಸಚಿವ ಸಂಪುಟ ವಿಸ್ತರಣೆ ಸೇರೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು. ಆದ್ರೆ ಈಗ ರಾಜ್ಯಪಾಲರು ಮತ್ತಷ್ಟು ದಿನಗಳ ಕಾಲ ಈಗ ಅವಕಾಶ ಕೊಟ್ಟಿರೋದ್ರಿಂದ, ಅಂದ್ರೆ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರಿಸಿ ಕಡತಗಳನ್ನ ಸಲ್ಲಿಸಿ ಅಂತ ಹೇಳಿರೋದ್ರಿಂದ ಸಹಜವಾಗಿ ಮತ್ತಷ್ಟು ದಿನ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಜಮೀರ್ ಅವರಿಗೂ ಕೂಡ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತಾಗಿದೆ ಅಮೃತ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.